ನಮಸ್ಕಾರ ಪ್ರಿಯ ವೀಕ್ಷಕರೇ. ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾಗಿರೋಂಥ ಮಾಲೆಗಳು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಮಾಲೆಗಳಿಂದ ಏನು ಅಂದ್ಕೋಬೇಡಿ, ಇದಕ್ಕೆಲ್ಲ ಆವ ಬಣ್ಣದಲ್ಲಿ ಆವ ರೀತಿಯಲ್ಲಿ ಇರೋವಂಥ ಸ್ಟೋನ್ಗಳಿವು. ನೀವು ಇದು ಮಣಿ ಅಂದ್ಕೋಬೇಡಿ, ಸ್ಟೋನ್ಗಳಿವು. ನಾವು ಉಂಗುರಗಳು ಮಾಡಿ ಹಾಕ್ಕೊಳ್ತೀವಿ ನೋಡಿ, ಸ್ಟೋನು ಅಂತ, ಆ ಥರದಂಥ ಸ್ಟೋನ್ಗಳಿವು. ನಾವು ಕೈಗೆ ಇಂಥವ್ರಿಗೆ, ಈ ರಾಶಿಯವ್ರಿಗೆ ಈ ಸ್ಟೋನ್ ಹಾಕೋಬೇಕು. ಈ ಸ್ಟೋನ್ ಧರಿಸೋದ್ರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಗ್ರಹಗಳು ನಮಗೆ ಶಾಂತವಾಗ್ತವೆ, ಗ್ರಹಗಳು ನಮಗೆ ಲಾಭ ಕೊಡುತ್ತೆ. ಮತ್ತು ಬೇರೆ ಗ್ರಹಗಳು ನಮಗೆ ಕೇಡು ಉಂಟು ಮಾಡ್ತಾ ಇದ್ದಾವೆ. ಗ್ರಹಗಳಿಂದ ನಮಗೆ ಅಭಿವೃದ್ಧಿ ಲಕ್ಷಣ ಹೊಂದುತ್ತಾ ಇದೆ ಅನ್ನುವಾಗ ನಾವೇನು ಮಾಡ್ತೀವಿ, ನಾವು ಒಬ್ಬರು ಪಂಡಿತರ ಹೋಗ್ಬಿಟ್ಟು ನಮ್ಮ ಜಾತಕದಿಂದ ನೋಡಿ, ನಾವು ಈ ಉಂಗುರಗಳನ್ನ ನೋಡಿ, ಇಂಥ ಉಂಗುರಗಳು ಪಚ್ಚೆ ಉಂಗುರ ಇದು ನೋಡಿ, ಇದರಲ್ಲಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದೇ ರೀತಿಯಾದಂಥ ಈ ಮಾಣಿಕ್ಯಗಳು ಇವೂ ಕೂಡ ನಾವು ಕಲ್ಲು, ನೀವು ಮಣಿ ಅಂದ್ಕೋಬೇಡಿ, ಇದೇ ಥರನೇ ಇವು ಈ ಪಚ್ಚೆ ಮಣಿಯಿಂದ ಹಾಕ್ಕೊಳ್ಳೋದ್ರಿಂದ ನೋಡಿ, ಇದನ್ನು ಕೂಡ ನಾವು ಧರಿಸಿರೋದು. ಇದನ್ನು ಧರಿಸಿದ ಮೇಲೆ ನನಗೆ ಭಾಳ ಅನುಕೂಲ ಆಯಿತು. ಇದು ಪಚ್ಚೆಯಿಂದ ನಮ್ಮ ಬಿಸ್ನೆಸ್ಸು ಲಾಭ ಆಗುತ್ತೆ, ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಬುಧ ಇವರು ಈ ಪಚ್ಚೆ ಬಂದು ಬುದ್ಧಿಯನ್ನು ಅಭಿವೃದ್ಧಿ ಮಾಡ್ತಾರೆ. ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾಡೋವಂಥವ್ರು ಈ ಪಚ್ಚೆ. ಇವೆಲ್ಲ ನಾವು ತೋರಿಸ್ತಿರೋದೆಲ್ಲ ಬರೀ ಮಣಿಗಳು ಅಂತ ತಿಳ್ಕೊಬೇಡಿ, ಇಂಥ ನವರತ್ನಗಳ ಮಾಲೆಗಳಿವು. ಈ ನವರತ್ನ ಮಾಲೆಗಳು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಮಣಿಗಳು ಅಂಗಡಿಗಳೆಲ್ಲ ಸಿಗ್ತಾವಲ್ಲ ಅಂಥವು ಅಂತ ನೀವು ತಿಳ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರದ ಮಣಿ, ಈ ಪಚ್ಚೆ ಮಣಿ ನಾವು ಹಾಕ್ಕೊಂಡಿರೋದು ನೋಡಿ. ಇದನ್ನು ಹಾಕ್ಕೊಂಡ್ಮೇಲೆ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗಿದ್ದು. ಇದನ್ನು ನೋಡ್ಕೊಂಡಿದ್ದೀರಲ್ಲ, ಇದನ್ನು ನಿಮಗೆ ಬಿಚ್ಚಿ ನಾನು ತೋರಿಸ್ತಾ ಇದ್ದೀನಿ. ಇದು ಭಾಳ ಅದ್ಭುತವಾದಂಥ ಜ್ಞಾಪಕ ಶಕ್ತಿ, ಅಭಿವೃದ್ಧಿ, ಆಮೇಲೆ ಬಿಸ್ನೆಸ್ಸು ಅಭಿವೃದ್ಧಿ ಆಗುತ್ತೆ, ಜನಗಳ ಆಕರ್ಷಣೆ ಮಾಡುತ್ತೆ, ನಮ್ಮ ಕಾರ್ಯಗಳೆಲ್ಲ ಜಯ ಮಾಡುತ್ತೆ. ನೋಡಿ ಹೆಂಗೆ ಕಾಣುತ್ತೆ, ಇದು ಈ ರೀತಿಯಾಗಿದೆ. ಅದೇ ಥರ ನಾನು ತೋರಿಸ್ತಿರೋದು ಏನಕ್ಕೆ ಅಂದರೆ, ನಾವು ಅದೇ ಥರದಲ್ಲಿ ಮಾಡಿರೋಂಥ ಈ ನವರತ್ನ ಮಾಲೆಗಳಿವು. ನೀವು ಏನೋ ಮಣಿಗಳು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ನಮ್ಮ ಅದೃಷ್ಟಗಳನ್ನ ಒಂದೊಂದಾಗಿ ನಮ್ಮನ್ನು ಕೈ ಹಿಡಿದು ಕಾಪಾಡ್ತವೆ. ಈಗ ಈ ಬುಧ ದಶೆ ನಮಗೆ ಬಂದಾಗ ನಮಗೆ ಅಭಿವೃದ್ಧಿ ಅಂದರೆ ವ್ಯಾಪಾರ ಚೆನ್ನಾಗಿ ನಡೀತೈತೆ. ಇದು ಲಕ್ಷ್ಮಿ ಆಕರ್ಷಣೆಗೆ ನೋಡಿ, ಯಾವಾಗ ನೋಡಿದ್ರೂ ಲಕ್ಷ್ಮಿ ಕೊರಳಲ್ಲಿ ಒಂದು ಪಚ್ಚೆ ಪದಕ ಇರುತ್ತೆ. ಎಲ್ಲನ ನೋಡಿ, ಲಕ್ಷ್ಮಿಗೆ ಮಾತ್ರ ಇದು ಪಚ್ಚೆದು ಪದಕ ಇರುತ್ತೆ. ಈ ಪದಕನ ಯಾವಾಗೂ ಲಕ್ಷ್ಮಿಗೆ ಹಾಕಿರ್ತಾರೆ. ಯಾಕೆ? ಲಕ್ಷ್ಮಿ ಆಕರ್ಷಣೆಗೆ. ಇದು ಲಕ್ಷ್ಮಿನ ಆಕರ್ಷಣೆ ಮಾಡೋದಕ್ಕೆ ಪಚ್ಚೆ ಯಾವಾಗೂ ಬುಧನ ಅನುಗ್ರಹ ಇರಲಿ, ಬುದ್ಧಿಯನ್ನು ಹೆಚ್ಚಿಸೋದಕ್ಕೆ. ಇದು ಬುದ್ಧಿ ನಮಗೆ ಅಭಿವೃದ್ಧಿ ಮಾಡುತ್ತೆ, ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಮಾಡುತ್ತೆ, ವಾಕ್ಸಿದ್ಧಿ ಕೊಡುತ್ತೆ ನಮಗೆ. ಇದರಿಂದ ಈ ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರಿಗೆ ಇದು ಯಾವಾಗೂ ಬುದ್ಧಿ ವಾಕ್ಸಿದ್ಧಿಯಾಗಿರಬೇಕು. ಚೆನ್ನಾಗಿ ಮಾತಾಡಿದ್ರೆ ತಾನೇ ವಾಕ್ಸಿದ್ಧಿ ಆದ್ರೇ ವ್ಯಾಪಾರ ನಡೆಯೋದು, ರಿಯಲ್ ಎಸ್ಟೇಟ್ ಮಾಡೋದು, ಮತ್ತು ಇನ್ನೂ ದೊಡ್ಡ ಆಫೀಸರ್ ಆಗಿರೋದು, ಏನೇ ಆಗಿದ್ರೂ ಬುದ್ಧಿಶಕ್ತಿ ಚೆನ್ನಾಗಿರಬೇಕು, ವಾಕ್ಸಿದ್ಧಿ ಆಗಿರಬೇಕು. ಅಂದರೆ ಈ ಬುದ್ಧಿ ಹೆಚ್ಚಿಸೋದಕ್ಕೆ, ಧನ ಆಕರ್ಷಣೆಗೂ ಕೂಡ ಬುಧನಿಂದ ನಮಗೆ ಒಂದು ಶಕ್ತಿ ನಮಗೆ ಲಾಭ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ನಿಮಗೆ ಹೇಳ್ತೀನಿ, ನಾನು ಇವೆಲ್ಲ ಮುಂಚೆ ಒಂದು ವಿಡಿಯೋನಲ್ಲಿ ಹಾಕಿದ್ದೆ. ಇನ್ನೂ ಸ್ವಲ್ಪ ಮಾಲೆಗಳನ್ನ ನಾನು ತರಿಸಿದ್ದೀನಿ ಇವಾಗ. ಆ ಮಾಲೆಗಳ ಪರಿಚಯನ ನಿಮ್ಗೆ ಹೇಳ್ತೀನಿ. ನೀವು ಅಂದ್ಕೊಂಡಿದ್ದೀರಾ ಮಾಲೆಗಳಲ್ಲ ಇವೇನು ಮಣಿಗಳು ಅಂತ, ಅಲ್ಲ, ಇವೆಲ್ಲ ಬಂದು ನವರತ್ನಗಳು ಮಾಲೆ. ಇದು ಒಂದು ಟೈಗರ್ ಐಸು ಅಂತ ನಿಮಗೆ ನಾನು ಹೇಳಿದ್ದೆ. ಆ ಟೈಗರ್ ಐಸ್ ಹಾಕೊಂಡ್ಮೇಲೆ ನನ್ನ ಮನಸ್ಸಿನಲ್ಲಿ ಒಂಥರ ಏನೋ ಸ್ವಲ್ಪ ದಿವಸದಿಂದ ನನಗೆ ಸೋಂಬೇರಿತನ ಬಂದುಬಿಟ್ಟಿತ್ತು. ಸೋಂಬೇರಿತನ ಮಾಡೋದು ಏನೋ ಒಂಥರ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೋ ಏನಾಗಿತ್ತೋ ಗೊತ್ತಿಲ್ಲ ನನಗೆ. ಆಮೇಲೆ ಈ ಟೈಗರ್ ಐಸ್ ಹಾಕ್ಕೊಂಡೆ ನೋಡಿ, ಜಪ ಮಾಡಿ ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಟೈಗರ್ ಐಸ್ ಹಾಕ್ಕೊಂಡ್ಮೇಲೆ ನನ್ನ ಕೆಲಸಗಳೆಲ್ಲ ಸುಗಮವಾಗಿ ನಡೀತಾ ಇದೆ. ನಾನು ಕೂಡ ಇವಾಗ ಒಂದೊಂದಾಗಿ ನನ್ನನ್ನೇ ಹುಡ್ಕೊಂಡು ಬರ್ತಾ ಇದ್ದಾವೆ ಈ ವಸ್ತುಗಳೆಲ್ಲ. ನನಗೆ ಜನಗಳು ಈ ಥರ ಅವರೇ ನನಗೆ ಹೆಲ್ಪ್ ಮಾಡಿ ತಗೊಂಡು ಬಂದು ಕೊಡ್ತಾ ಇದ್ದಾರೆ. ಆ ರೀತಿ ಆಗ್ತಾ ಇದ್ದಾವೆ. ಆ ಥರ ಇದು ಟೈಗರ್ ಐಸ್ ಹಾಕ್ಕೊಂಡ್ಮೇಲೆ ನನ್ನ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತಾ ಇದ್ದಾವೆ. ಧೈರ್ಯ, ಮನಸ್ಸಿಗೆ ನೆಮ್ಮದಿ, ನನ್ನ ಕೆಲಸವೆಲ್ಲ ಸುಗಮವಾಗಿ ನಡೀತಾ ಇದ್ದಾವೆ. ಮತ್ತು
ಏನೋ ಒಂಥರ ಮನಸ್ಸಿನಲ್ಲಿ ಬೇಜಾರಿರೋರಿಗೆ ಬೇಜಾರು ಹೋಗುತ್ತೆ. ಒಂಥರ ಭಯ ಪಡ್ತಾ ಇರ್ತಾರೆ ಕೆಲವರು. ಏನೋ ಸುಮ್ಮನೆ ಅವರಿಗೆ ಭಯ ಅನ್ನೋದು ಇರುತ್ತೆ. ಆ ಭಯ ಎಲ್ಲ ನಿವಾರಣೆ ಆಗಿ ಮಾಡಬೇಕು, ಕೆಲಸನ ಸಾಧನೆ ಮಾಡಬೇಕು, ಏನಾಗುತ್ತೋ ನೋಡೋಣ ಅನ್ನೋ ಥರ ಭಾವನೆ ಬರುತ್ತೆ. ಇದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ನಾನು ಸ್ವಲ್ಪ ಸೋಂಬೇರಿತನ ಇರೋದ್ರಿಂದ ಇದನ್ನು ನಿಂಬ್ಕೊಂಡು ಇದನ್ನೆಲ್ಲ ನಾನು ತರಿಸಿರೋದು ವಿನ ನಾನು ಸುಮ್ಮನೆ ಯಾವುದೂ ಮಾಡೋದಿಲ್ಲ. ನನಗೆ ಅನುಕೂಲ ಆಯಿತು ಅಂದಮೇಲೆ ಮಾತ್ರ ಇದನ್ನು ನಾನು ತರಿಸೋದು. ಇದನ್ನು ಇವಾಗ ತರಿಸಿರೋದು, ನನ್ನ ಕೊರಳಲ್ಲಿ ಹಾಕ್ಕೊಂಡಿರೋದು ಒಂದಿದೆ. ಇದನ್ನು ನೋಡ್ಬಿಟ್ಟಾದಮೇಲೆ ತುಂಬ ಜನ ಕೇಳಿದ್ರು. ಇವಾಗ ಮತ್ತೆ ನಾನು ಈ ಟೈಗರ್ ರೈಸ್ಗಳನ್ನ ನೋಡಿ ಎಲ್ಲ ತೊಗೊಂಬಂದಿದ್ದೀನಿ. ನಾನು ಮುಂಚೆ ತರಿಸಿದ್ದು ಒಂದು 2-3 ತರಿಸಿದ್ದು. ಅದೆಲ್ಲ ಆದಮೇಲೆ ಈಗ ತುಂಬ ಜನಗಳು ಕೇಳಿದ್ರು. ಇವಾಗ ಇದರಿಂದ ನಮಗೆ ತುಂಬ ಪರವಾಗಿಲ್ಲ, ನೀವು ಹೇಳ್ದಂಗೆ ನಡೀತು ಅಂದಮೇಲೆ ಇದನ್ನು ನಾನು ತರಿಸಿದ್ದು. ಸುಮ್ಮನೆ ತೊಗೊಂಡ್ಬಂದು ಇದು ಇಟ್ಕೊಳ್ಳೋಕೆ ನಮಗಾಗಲ್ಲ. ಇದು ನೋಡಿ, ಈ ಥರ ಇಂಥವೆಲ್ಲ ನಾನು ಇವಾಗ ತರಿಸಿ ಇಟ್ಟಿರೋದು. ಇದು ತುಂಬ ಒಳ್ಳೆಯ ಫಲಕಾರಿ ಆಗ್ತಾಯಿದೆ ನಮಗೆ. ಇಂಥವರಿಂದ ನಾವು ಎಲ್ಲೆಲ್ಲೋ ಸುಮ್ಮನೆ ಹಾಸ್ಪಿಟ್ಲು ಆಳು ಮೂಳು ಅಂತ ಹೋಗಿ ಎಲ್ಲೆಲ್ಲೋ ಎಷ್ಟೋ ದುಡ್ಡುಗಳು ಕಳ್ಕೊಂಬರ್ತೀವಿ. ಅದರಿಂದ ಇಂಥವೆಲ್ಲ ನಾವು ನೋಡೋದ್ರಿಂದ ನಮಗೆ ಎಷ್ಟೋ ನಮ್ಮ ಕಷ್ಟಗಳು ಬಗೆಹರಿತೈತೆ. ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಡಾಕ್ಟ್ರುಗಳು ನಮ್ಮ ನೆಮ್ಮದಿ ತಂದುಕೊಡ್ತಾರಾ? ನಮಗೆ ಶಾಂತಿ ಇಲ್ಲ ಅಂದರೆ ಡಾಕ್ಟ್ರುಗಳು ತಂದು ಕೊಡ್ತಾರಾ? ಇಲ್ಲ ನಿಮ್ಗೆ ಅಂಗಡಿನಲ್ಲಿ ಹೋಗಿ ಶಾಂತಿ ನೆಮ್ಮದಿ ಧೈರ್ಯ ಬೇಕು ಅಂದರೆ ಅಂಗಡಿನಲ್ಲಿ ಸಿಗುತ್ತಾ? ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೂ ಸಿಗೋದಿಲ್ಲ. ನೋಡಿ, ಇದು ನಮಗೆ ಎಂಥ ಪರಿಹಾರ ಕೊಡ್ತಾ ಇದ್ದಾವೆ ಈ ಮಾಣಿಕ್ಯಗಳು ಅಂದರೆ ಇವುಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ನಮಗೆ ತೀರಲ್ಲ. ಆ ಥರ ನನಗೆ ಅನ್ನಿಸ್ತಾ ಇದೆ. ಅಷ್ಟೊಂದು ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಆಗ್ಬಿಡ್ತು. ಅದು ಅಷ್ಟೇ, ನಮಗೇನೋ ಈ ಮಾಲೆಗಳು ನೋಡಿ ಇದನ್ನು ತಗೋಬೇಕು ಅಂದರೆ ಮಾತ್ರ ಅದು ನಮ್ಮ ಹತ್ರ ಬರೋದಂತೆ. ಇಲ್ಲ ಅಂದರೆ ಅದಕ್ಕೆ ಇಷ್ಟ ಆಯಿತು ಅಂದರೆ ಮಾತ್ರ ನಮಗೆ ಅದ್ರ ಮೇಲೆ ಇಷ್ಟ ಬರುತ್ತೆ. ನಮಗಿಷ್ಟ ಅದು ನಮ್ಗೆ ಒಲಿಯಲ್ಲ ಅಂದರೆ ಅದನ್ನ ನೋಡಿದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ. ಅಯ್ಯೋ ಅದೇನೋ ಬಿಡು ಅನ್ನೋ ಥರ. ಆ ಮಾಣಿಕ್ಯ ನಮ್ಮ ಕೊರಳಲ್ಲಿ ಬರಬೇಕು ಅಂದಾಗ ಅದ್ರ ಮೇಲೆ ನಮ್ಗೆ ಇಷ್ಟ ಆಗಿಬಿಡುತ್ತೆ, ಇದನ್ನು ಹಾಕೋಬೇಕು ಮಾಡಬೇಕು ಅಂತ. ನನಗೆ ಈ ಟೈಗರ್ ರೈಸ್ ಮೇಲೆ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು. ಇದು ನೋಡಿ, ನನಗೆ ತುಂಬ ಟೈಗರ್ ರೈಸ್ ಮೇಲೆ ಮತ್ತು ಈ ಗ್ರೀನ್ ಅಂದ್ರೇ ನಂಗೆ ತುಂಬ ಇಷ್ಟ. ಈ ಗ್ರೀನು ಮತ್ತು ಏನು ನೋಡ್ತಾ ಇದ್ರೆ ಎಲ್ಲನೂ ಬೇಕು ಅನ್ನುತ್ತೆ. ಎಷ್ಟು ಅಂತ ಹಾಕ್ಕೊಳಕ್ಕಾಗುತ್ತೆ. ಈ ಗ್ರೀನು, ಆಮೇಲೆ ಇನ್ನೊಂದು ಯೆಲ್ಲೋ ಕಲರು ಇದು ಬಂದು, ಆಮೇಲೆ ಇನ್ನೊಂದು ಯಾವ್ಯಾವುದೋ 3-4 ಬರೀ ಲಕ್ಷ್ಮಿಗೆ ಸೇರಿರೋದಿದೆ. ಅದರಲ್ಲಿ ಇದೊಂದು, ಮತ್ತು ಇದು ಪಿಂಕ್ ಕಲರ್ದು, ಇದು ರೋಸ್ ಕೋರ್ಸ್ ಅಂತ. ಇದು ನೋಡಿ, ಇವೆಲ್ಲ ಲಕ್ಷ್ಮಿಗೆ ಲಕ್ಷ್ಮಿಗೆ ನಮಗೆ ದುಡ್ಡು ಕಾಸುಗೆ ಧನ ಆಕರ್ಷಣೆಗೆ ಜನ ಆಕರ್ಷಣೆಗೆ ಇದು ರೋಸ್ ಕ್ವಾರ್ಟ್ಸ್ ಅಂತ. ಇದನ್ನು ನೀವು ಹಾಕೊಳ್ಳೋದ್ರಿಂದ ಇದರಲ್ಲಿ ಒಂದೇ ಹಾಕೊಳ್ಳೋದಲ್ಲ, ಇದರಲ್ಲಿ ಬಂದು ಸಿಟ್ರಿನ್ ಒಂದು ಮತ್ತು ಇದೊಂದು ನೀವು ಜೊತೆಯಲ್ಲಿ ಹಾಕ್ಕೊಂಡ್ರಿ ಅಂದರೆ, ಸಿಟ್ರಿನ್ ಅಂದರೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ಯೆಲ್ಲೋ ಕಲರು ಪುಷ್ಯರಾಗ ಬಣ್ಣ ಇದೆ ನೋಡಿ, ಅದು ಬಂದು ಸಿಟ್ರಿನ್ನು. ಮತ್ತು ಫೈರೆಡ್ ಅಂದರೆ ಇದು ನೋಡಿ, ಇದು ಫೈರೆಡ್ಡು. ಇವೆಲ್ಲ ಧನ ಆಕರ್ಷಣೆಗೆ. ಇದು ಬಂದು ಸಿಟ್ರಿನ್ ಅಂದರೆ ಇದು ಬಂದು ಇದು ಲಕ್ಷ್ಮಿ ಆಕರ್ಷಣೆ, ಇದು ಧನ ಆಕರ್ಷಣೆ, ಇದು ದೃಷ್ಟಿಗೆ ಬ್ಲ್ಯಾಕ್ ಕಲರ್ದು. ನೋಡಿ, ಇವೆಲ್ಲ ನಮ್ಮ ಹತ್ರ ಇರಬೇಕು. ಯಾಕೆಂದರೆ ನಾವು ಇವೆಲ್ಲ ವ್ಯವಹಾರ ಮಾಡ್ತಿದ್ದಾಗ ಜನಗಳು ಎಷ್ಟೋ ಜನ ಒಬ್ಬೊಬ್ರಿಗೆ ಮನಸ್ಸಲ್ಲಿ ಒಂದೊಂದು ಥರ ಇರುತ್ತೆ. ಒಬ್ಬರು ಒಳ್ಳೆಯವರು ಇದ್ದಾರೆ, ಒಬ್ಬರು ಕೆಟ್ಟವರು ಇರ್ತಾರೆ. ನಮ್ಮನ್ನು ನೋಡಿದಾಗ ಎಷ್ಟೋ ಜನ ನಮ್ಮನ್ನೆಲ್ಲ ನೋಡಿ ನಮ್ಮನ್ನು ಇದು ಮಾಡೋದಿಲ್ಲ. ಎಷ್ಟೋ ಜನ ನಮ್ಮನ್ನು ಬೈಯೋರು ಇರ್ತಾರೆ, ಒಬ್ಬರು ಪ್ರೀತಿ ಮಾಡೋರು ಇರ್ತಾರೆ, ಒಬ್ಬರು ನಮ್ಮನ್ನು ನೋಡಿದ್ರೆ ಇದು ಮಾಡೋರು ಇರ್ತಾರೆ, ಅಂಥವರು ಇದ್ದಾರೆ. ಆದ್ದರಿಂದ ಅಂಥವ್ರಿಗೆಲ್ಲ ನಾವು ಏನು ಮಾಡಬೇಕು, ಇಂಥ ರಕ್ಷಣೆ ಮಾಡ್ಕೋಬೇಕು. ಇದು ಬಂದು ಬ್ಲ್ಯಾಕು, ದೃಷ್ಟಿ ತಗಲ್ದಂಗೆ. ಇದು ಬಂದು ಸಿಟ್ರಿನ್ನು, ಇದು ಪೈರೆಡ್ಡು. ಈ ಥರ ಎಲ್ಲ ನಮ್ಮ ಕೈನಲ್ಲಿ ನಮ್ಮಲ್ಲಿ ಇದ್ದಾಗ ಕೊರಳಿನಲ್ಲಿ ನಾನು ಇದು ಹಾಕ್ಕೊಂಡಿದ್ದೀನಿ ಟೈಗರ್ ರೈಸು. ಮತ್ತು ಇದನ್ನು ನೀವು ಹಾಕ್ಕೊಂಡಾಗ ನಮ್ಗೆ ಯಾವುದು ಬೇಡ ರಕ್ಷಣೆ ಮಾಡುತ್ತೆ. ನಿಮಗಿರೋದನ್ನೆಲ್ಲ ಇವತ್ತೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟೊಂದು ಇದು ನೋಡಿದ ಮೇಲೆ ನನಗೆ ಒಂಥರ ಏನೋ ಒಂದು ಹುಮ್ಮಸ್ಸು ಅನ್ನೋ ಥರ ಬಂದುಬಿಟ್ಟಿದೆ. ಅಷ್ಟೊಂದು ನಿಮ್ಮ ಹತ್ರ ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ವರಮಹಾಲಕ್ಷ್ಮಿ ಬರ್ತಾ ಇದೆ. ಆ ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಮುಂಚಿತವಾಗಿ ನೀವೇನು ಮಾಡಬೇಕು, ಇದನ್ನೆಲ್ಲ ನೀವು ಜಪ ತಪ ಮಾಡಿ ಇದನ್ನು ನೀವು ಬಂದು ಇದು ಸಿಟ್ರಿನ್ನು ಇದನ್ನು ಎರಡನ್ನೂ ಸೇರಿಸಿ ನೀವು ಆ ಲಕ್ಷ್ಮಿಗೆ ಯಾರು ಕಷ್ಟಪಡ್ತಿದ್ದೀರೋ, ಬಡತನ ತುಂಬ ಕಷ್ಟ ಇದೆ, ವ್ಯಾಪಾರ ಆಗ್ತಿಲ್ಲ, ವ್ಯವಹಾರ ಆಗ್ತಿಲ್ಲ, ಏನೋ ಮಾತಲ್ಲಿ ನಿಮ್ಮದು ಚಾಣಕ್ಯತನದಿಂದ ನಾವು ದುಡ್ಡನ್ನು ಗಳಿಸ್ಬೇಕು ಅಂದರೆ ಹೆಂಗೆ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಿರಲ್ಲ, ಆವಾಗ ಚಾಣಕ್ಯತನದಿಂದ ನೀವು ಮಾತಾಡಬೇಕು. ಆವಾಗ ಇಂಥವೆಲ್ಲ ನಿಮ್ಮಲ್ಲಿ ಇದ್ದಾಗ ನಿಮ್ಮ ವಾಕ್ಸಿದ್ಧಿ ಹೆಚ್ಚಾಗುತ್ತೆ. ಗ್ರೀನು, ಇದು ಸಿಟ್ರಿನ್ನು ಮತ್ತು ಫೈರೆಡ್ಡು.
ಮತ್ತು ಇದು ರೋಸ್ ವಾಶ್ ಅದು ಇದು ರೋಸ್ ಕ್ವಾರ್ಟ್ಸ್ ಅಂತ ಇವೆಲ್ಲ ನಿಮ್ಮಲ್ಲಿ ಮೂರೂ ಹಾಕ್ಕೊಂಡಾಗ ನಿಮಗೆ ಧನ ಆಕರ್ಷಣೆ, ಜನ ಆಕರ್ಷಣೆ ಇವೆಲ್ಲ ನಿಮಗೆ ತಾನಾಗಿ ಬರುತ್ತೆ. ಹಾಕ್ಕೊಂಡ ತಕ್ಷಣ ಬರುತ್ತಾ ಅಂದರೆ ಇಲ್ಲ, ಅದಕ್ಕೊಂದು 2-3 ತಿಂಗಳು ಕಾಯಬೇಕು. ನೀವು ಹಾಕ್ಕೊಂಡ ತಕ್ಷಣವೇ ಬೆಳೆ ಹಾಕಿದ ತಕ್ಷಣವೇ ಬೆಳೆ ಬೀಜ ಬಂದು ನಿಮಗೆ ಬರಲ್ಲ. ನೀವು ಹಾಕಿದ ಮೇಲೆ ಅದಕ್ಕೂ ಟೈಮ್ ಹಿಡಿತೈತೆ. ಮೊಳಕೆ ಬರುತ್ತೆ, ಮೊಳಕೆ ಬಂದು ಎಲೆ ಬರುತ್ತೆ, ಎಲೆ ಬಂದು ಗಿಡ ಆಗುತ್ತೆ, ಗಿಡ ಆಗಿ ಹೂ ಬರುತ್ತೆ, ಹೂ ಬಂದು ಕಾಯಿ ಪೀಚು ಬರುತ್ತೆ, ಪೀಚು ಬಂದು ಕಾಯಿ ಆಗುತ್ತೆ, ಆಮೇಲೆ ಹಣ್ಣಾಗುತ್ತೆ. ಹಂಗೆ ಇದಕ್ಕೂ ಒಂದು 2-3 ತಿಂಗಳು ನಿಮ್ಮ ಮೈನಲ್ಲಿ ಅದು ಸೆಟ್ಟಾಗಬೇಕು. ಸೆಟ್ಟಾದಾಗ ನಿಮಗೆ ದಿನೇ ಏನಪ್ಪ ಪರವಾಗಿಲ್ಲ, ಇವಾಗ ಏನೋ ಒಂಥರ ನಮಗೆ ಚೆನ್ನಾಗಿದ್ದೀವಿ ಅನ್ನೋ ಥರ ನಿಮ್ಗೆ ಅನ್ನಿಸುತ್ತೆ. ಇದು ಒಂದು ಟೈಗರ್ ರೈಸ್. ಇದು ಒಂದು ರೀತಿಯಲ್ಲಿ ಇದು ಎಲ್ಲ ಥರದಲ್ಲಿ ಇದು ನಿಮಗೆ ಟೈಗರ್ ರೈಸು ಇದೊಂದು ಟೈಗರ್ ರೈಸೇ ಇದನ್ನು ಕೂಡ. ಆದರೆ ಇದು ಎಲ್ಲ ರೀತಿಯಲ್ಲೂ ಇನ್ನೂ ಪವರ್ಫುಲ್ಲು. ಇದು ಎಲ್ಲದಕ್ಕಿಂತ ಸ್ವಲ್ಪ ಇದು ಕಾಸ್ಟ್ಲಿ ಮಾಲೆ. ಇದು ನೋಡಿ, ಇದು ಯಾವ ಥರ ಇದೆ ಮಾಲೆ. ಇದು ಮಾಲೆನೇ ಒಂದು ವಿಚಿತ್ರವಾಗಿದೆ. ಇದು ನಿಮಗೆ ಹಿಂಗೆ ತೋರಿಸಿದ್ರೆ ನನಗೆ ಗೊತ್ತಾಗಲ್ಲ. ಇದೆಲ್ಲ ಕೆತ್ತಿರೋ ಥರ ಇದೆ, ರೌಂಡಾಗಿ. ಇದು ಒಂಥರ ಏನು ಅಂದರೆ ಎಲ್ಲ ಇದನ್ನು ಕೆತ್ತಿರೋ ಥರ ಇದೆ. ಅದು ರೌಂಡಾಗಿದೆ. ಇದೆಲ್ಲ ಒಂಥರ ಕೆತ್ತಿ ಮಾಡ್ದಂಗಿದೆ. ಇದು ತುಂಬ ಇನ್ನೂ ಪವರ್ಫುಲ್. ಇದು ಒಂಥರ ಇದು ಲಕ್ಷ್ಮಿಗೂ ಆಗುತ್ತೆ, ಜನಗಳ ದೃಷ್ಟಿಗೂ ಆಗುತ್ತೆ, ಮತ್ತು ನಮ್ಮನಿಗೆ ಭಯ ಭೀತಿ ಹೋಗುತ್ತೆ, ಮನಸ್ಸಿಗೆ ನೆಮ್ಮದಿ ಬರುತ್ತೆ. ನಮಗೆ ನೋಡಿದವರು ನಮ್ಮನ್ನು ಆಕರ್ಷಿತರಾಗ್ತಾರೆ, ನಮ್ಮನ್ನು ನೋಡಿದವರೆಲ್ಲ ನಮಗೆ ಒಂದು ಪ್ರೀತಿ ಪಾತ್ರರಾಗ್ತಾರೆ ಅಂತ ಇದೊಂದು ಟೈಗರ್ ರೈಸು. ಆದರೆ ಟೈಗರ್ ರೈಸಲ್ಲಿ ಇದು ಬೇರೆ ಕಲರ್ ಬಣ್ಣ. ಇದು ಎಲ್ಲ ಮಿಕ್ಸ್ ಆಗಿದೆ, ಎಲ್ಲ ಒಂದು ರೀತಿಯಲ್ಲಿ ಇದೆ. ಇದು ಆ ರೀತಿಯಾಗಿದೆ. ಇನ್ನೂ ಹಲವಾರು ರೀತಿ ಇದ್ದಾವೆ. ಇದರಲ್ಲಿ 2 ನಾನು ತರಿಸಿರೋದು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಇದು ಕಾಸ್ಟ್ಲಿ ಆಗಿರೋದ್ರಿಂದ ಇದನ್ನು ನಾನು 2 ತರಿಸಿರೋದು. ಅದರಿಂದ ನಿಮಗೆ ಇವೆಲ್ಲ ನಿಮಗೆ ತಿಳಿಸಿದ್ದೀನಿ. ಇದ್ರ ಬಗ್ಗೆ ಯಾವ್ಯಾವ ರೀತಿ ಅನ್ನೋದು ಮುಂಚೆನೂ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನಲ್ಲಿ ಯಾವ್ಯಾವ ಮಾಲೆಗಳಿಂದ ಏನೇನು ಸಿದ್ಧಿ ಅನ್ನೋದು ನಾನು ತಿಳಿಸಿದ್ದೀನಿ. ಇವೆಲ್ಲ ಹಾಕ್ಕೊಳ್ಳಿ. ನಿಮ್ಮ ಬಡತನನಂತೂ ಗ್ಯಾರಂಟಿ ಇವೆಲ್ಲ ದೂರ ಮಾಡ್ತವೆ. ಸುಮ್ಮನೆ ಅದಕ್ಕೆ ಇದಕ್ಕೆ ಅಂತ ವೆಚ್ಚ ಮಾಡಬೇಡಿ. ಹಾಸ್ಪಿಟ್ಲಿಗೆ ಹೋದ್ರೆ ಸಾವಿರಾರಲ್ಲ ಲಕ್ಷಾಂತರ ರೂಪಾಯಿಗಳು ಸುರಿಬೇಕು. ನಿಮ್ಮ ಆರೋಗ್ಯ ಸಮಸ್ಯೆನೂ ಸರಿ ಮಾಡುತ್ತೆ. ನಿಮ್ಮ ಮನಸ್ಸಿಗೂ ನೆಮ್ಮದಿ ಬರುತ್ತೆ, ಆರೋಗ್ಯನೂ ಬರುತ್ತೆ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಪ್ರಿಯ ವೀಕ್ಷಕರೇ, ನೀವು ಈ ಥರ ಇನ್ನೂ ಹಲವಾರು ಮೂಲಿಕೆಗಳು ತೋರಿಸ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಈಗ ಇಷ್ಟು ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ನಿಮಗೆ ಇದೆಲ್ಲ ಇಷ್ಟ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನ ಅನುಭವದಿಂದ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ. ನಾನು ಅನುಭವ ಪಟ್ಟು ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ, ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ನಿಮ್ಗೆ ತಿಳಿಸ್ತಿದ್ದೀನಿ. ನೀವು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.